ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 7ನೇ ಪ್ರಶ್ನೆಯನ್ನ ಗಮನಿಸಿ. ಘನಮೂಲವನ್ನ ಸೂಚಿಸುವ ಸಂಕೇತವು. ಆಯ್ಕೆ ಎ, ಬಿ, ಸಿ, ಡಿ ಅನ್ನ ಗಮನಿಸಿದ್ರೆ, ಸೊ ಇಲ್ಲಿ ಆಯ್ಕೆ ಎ ನೋಡಿ, ಇದನ್ನ ನಾವು ಕ್ಯೂಬ್ ರೂಟ್ ಅಂತ ಹೇಳ್ತೇವೆ. ಓಕೆ, ಸೊ ಘನಮೂಲ. ಓಕೆ, ಸೊ ಬಿ ಆಯ್ಕೆಯನ್ನ ಗಮನಿಸಿದ್ರೆ ಇದು ವರ್ಗಮೂಲ. ಸೊ ಸಿ ಆಯ್ಕೆಯನ್ನ ಗಮನಿಸಿದ್ರೆ ಇದು ಒಳಗೊಂಡಿದೆ, ಬಿಲಾಂಗ್ಸ್ ಅನ್ನೋ ಸಿಂಬಲ್ ಇದು. ಓಕೆ, ಸೊ ಆಯ್ಕೆ ಡಿ ಅನ್ನ ಗಮನಿಸಿದ್ರೆ ಇದು ಸಮವಲ್ಲ ಅನ್ನೋದನ್ನ ಸೂಚಿಸುತ್ತೆ. ಅಂದ್ರೆ ಬಲಭಾಗ ಮತ್ತು ಎಡಭಾಗಗಳು ಸಮವಾಗಿಲ್ಲ ಅನ್ನೋದನ್ನ ಸೂಚಿಸುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಕೇಳಿರುವಂತದ್ದು ಘನಮೂಲವನ್ನ ಸೂಚಿಸುವಂತಹ ಸಂಕೇತ. ಸೊ ಹಾಗಾದ್ರೆ ಎ ಏನ್ ಹೇಳಿ, ಘನಮೂಲವನ್ನ ಸೂಚಿಸಲು ನಾವು ಈ ಸಂಕೇತವನ್ನ ಬಳಸ್ತೇವೆ ಅಲ್ವಾ. ಸೊ ಇದನ್ನ ಈ ರೀತಿ ಸ್ಕ್ವೇರ್ ರೂಟ್ ಸಿಂಬಲ್ ಒಳಗಡೆ 3 ಅಂತ ಅಂದ್ರೆ ಕ್ಯೂಬ್ ರೂಟ್ ಆಗತ್ತೆ ಇದು. ಸೊ ಎ ಸರಿಯಾದ ಆಯ್ಕೆ ಆಗಿದೆ. ಸೊ ಉದಾಹರಣೆಗೆ ಕ್ಯೂಬ್ ರೂಟ್ ಆಫ್ 8. ಸೊ ಘನಮೂಲ 8 ಈಸ್ ಈಕ್ವಲ್ ಟು ಏನ್ ಹೇಳಿ 2. ಓಕೆ, ಸೊ 2ಅನ್ನ 3 ಬಾರಿ ಗುಣಿಸಿದಾಗ ನಮ್ಗೆ 8 ಬರುತ್ತೆ. ಹಾಗಾದ್ರೆ 8ರ ಘನಮೂಲ ಏನಾಗುತ್ತೆ ಹೇಳಿ, 8ರ ಘನಮೂಲ 2. ಥ್ಯಾಂಕ್ ಯು.